ಶ್ರೀಯುತ ವರುಣ್ ಬೆಳಿಗ್ಗೆ ಅವರಿಗೆ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಮತ್ತೆ ಸಾಲು ಮರದ ತಿಮ್ಮಕ್ಕಳ ಒಂದು ಭಾವಚಿತ್ರವನ್ನ ನಾವು ಈ ಒಂದು ಗಾಳಿಪಟ ಉತ್ಸವದಲ್ಲಿ ಚಿತ್ರಿಸಿ ಇವತ್ತಿನ ದಿವಸ ಒಂದು ಗಾಳಿಪಟವನ್ನ ನಾವು ಹಾರಾಡಿಸಿದ್ದೀವಿ. ಬಂದಂತ ನಾವೆಲ್ಲರೂ ಆ ಒಂದು ಗಾಳಿಪಟದಿಂದ ಪ್ರೇರಣೆ ತೆಗೆದುಕೊಳ್ಬೇಕಾದಂತ ಏನಂದ್ರೆ ಆ ಮಹಾತಾಯಿ ತನ್ನ ಇಡೀ ಜೀವನವನ್ನ ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ಅಂತಾನೆ ಆಕೆ ಮೀಸಲಾಗಿಟ್ಟಿದ್ಲು. ಅಗ್ನಿಯನ್ನ ನಂದಿಸ್ತಾ ಇರ್ತಕ್ಕಂಥ ಒಂದು ಭಾವಚಿತ್ರವನ್ನ ನಾವೊಂದು ಗಾಳಿಪಟದ ಮೇಲೆ ಹಾಕಿದೀವಿ. ಯಾರು ಅಗ್ನಿಶಾಮಕ ಇಲಾಖೆಯವರು ಒಂದು ಕಾರ್ಯಕ್ರಮ ಇದೆ ತಡವಾಗಿ ಬರ್ತೀನಿ ಅಂತ ಹೇಳಿದ್ರು. ಈ ಸದ್ಯದಲ್ಲಿ ಯಾರಾದ್ರೂ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಯಾರಾದ್ರೂ ಬಂದಿದ್ರೆ ನಾವು ಮಾಡಿದ್ವಿ. ಆ ಒಂದು ವಿಚಾರಗಳನ್ನ ನಮ್ಮ ಗಾಳಿಪಟದ ಮೇಲೆ ಚಿತ್ರಣ ಮಾಡಿದೀವಿ. ಆ ಒಂದು ಪ್ರಯತ್ನ ಸಫಲ ಆಗ್ಲಿಕ್ಕೆ ಸಮಾಜವು ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮ್ಗೆ ಸ್ಪಂದನೆ ನೀಡಿರುತ್ತೆ. ತಮಗೆಲ್ಲರಿಗೂ ನತಮಸ್ತಕನಾಗಿ ಹಣೆ ಮಚ್ಚಿ ನಮಸ್ಕರಿಸುತ್ತಾ ತಾವೆಲ್ಲ ಹಿರಿಯರೇನು ಆಗಮಿಸಿದ್ರಿ ಬಂದು 2 ನಿಮಿಷ ಈ ಒಂದು ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಸಂತೋಷ್ ಕಡೆ ಬರ್ರಿ ನೀವು. ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀಯುತ ವರುಣ್ ಬೆಳಿಗ್ಗೆ ಅವರಲ್ಲಿ ನಾವು ನಿವೇದನೆಯನ್ನ ಮಾಡ್ಕೊಂಡಿದ್ವಿ. ಅವರು ಅಷ್ಟೇ ಖುಷಿಯಿಂದ ನಮ್ಮ ನಿವೇದನೆಯನ್ನ ಒಪ್ಪಿಕೊಂಡು ಇವತ್ತಿನ ಹಬ್ಬಗಳಾದಂಥ ಈ ಕಾರುಣ್ಯ ದಿವಸ ಈ ಪರಿಸರದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಎಲ್ಲ ಉತ್ಸಾಹಿಗಳು ಯುವಕರು ಎಲ್ಲರೂ ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಭಾಳ ಸಂತೋಷದ ಕಾರ್ಯಕ್ರಮ. ಇದೇ ರೀತಿ ಎಲ್ಲ ಹಬ್ಬಗಳಲ್ಲಿಯೂ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ವೈಶಿಷ್ಟ್ಯಗಳನ್ನು ಬಿಂಬಿಸುವಂಥ ಕಾರ್ಯಕ್ರಮ ನಮ್ಮಿಂದ ಇನ್ನೂ ಹೆಚ್ಚೆಚ್ಚಿಗೆ ನಡೀಲಿ ಅಂತ ನಾನು ಆಸೆ ವ್ಯಕ್ತಪಡಿಸಿ ವಂದಿಸಿ ನನ್ನ ಮಾತುಗಳು. ಒಂದು ಪುಟ್ಟ ಸ್ಮರಣಿಕೆಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಹಿತೈಷಿಯಾದಂತಹ ಮುತ್ತಣ್ಣ ತಳವಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಂತೇನೆ. ಸಮಯ ಬಹಳ ಆಗಿರೋದ್ರಿಂದ ಕಾರ್ಯಕ್ರಮವನ್ನ ಶುರು ಮಾಡ್ತಕ್ಕಂತ ಸಂದರ್ಭ ಇದು. ಕಾರು ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಇವತ್ತು ರಾಮದುರ್ಗದಲ್ಲಿ ಸತ್ಕಾರ್ಯ ಫೌಂಡೇಶನ್ ವತಿಯಿಂದ ಒಂದು ಗಾಳಿಪಟ ಉತ್ಸವವನ್ನು ನಾವು ಏರ್ಪಾಡು ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಎಲ್ಲ ಸಾರ್ವಜನಿಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲ ಬಂಧು ಮಿತ್ರರು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಇವತ್ತು ಒಂದು 8-10 ಗಾಳಿಪಟಗಳ ದೊಡ್ಡ ಪ್ರಮಾಣ ನಮ್ಮ ಕಲಾವಿದರ ಕೈಚಳಕದಿಂದ ಮಾಡಿದ್ದಾರೆ. ಭಾಳ ಸುಂದರವಾಗಿ ನೋಡಿದಾವೆ. ಒಂದು ಸಾಲುಮರ ತಿಮ್ಮಕ್ಕ, ಒಂದು ಅಗ್ನಿಶಾಮಕದ್ದು, ಒಂದು ನಮ್ಮ ತಿರುಪತಿಯಾದ ಗಣಪತಿ 75ನೇ ವರ್ಷದ ಸಂಭ್ರಮ, ಒಂದು ದುರ್ಗಾ ವಾಹಿನಿ, ಇದು ಹೀಗೆಲ್ಲ ಒಟ್ಟು ಒಂದು ದೊಡ್ಡ ಪಟಗಳನ್ನು ಮಾಡಿದ್ದಾರೆ. ಇಂಥ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇಂಥ ಒಂದು ನಮ್ಮ ಹಿಂದೂ ಕಾರುಣ್ಯ ಹಬ್ಬಗಳನ್ನ ಕರ್ಕೊಂಡ್ಬರ್ತದೆ. ಒಂದು ಹಬ್ಬ ಇರ್ತಲ್ಲ ಕಾರುಣ್ಯದು ಬಹಳ ಮಹತ್ವದ್ದು ಅಂತ. ಅದಕ್ಕೆ ಇಂಥ ಈ ಮೊಬೈಲ್ ಯುಗ ಇನ್ನೊಂದು ಕಂಪ್ಯೂಟರ್ ಯುಗದಲ್ಲಿ ನಾವು ನಮ್ಮ ಎಲ್ಲ ಮೊದಲಿನ ಪೀಳಿಗೆಗಳನ್ನ ಇದು ಮಾಡೋಕ್ಕಾಗ್ತದೆ. ಅದಕ್ಕೆ ಒಂದು ಸಂದರ್ಭ ಸರ್ಕಾರಿ ಫೌಂಡೇಶನ್ ಭಾಳ ವಿಶೇಷದಿಂದ ಎಲ್ಲ ಹುಡುಗರು ಎಲ್ಲ ಬಹಳಷ್ಟು ಕಾಳಜಿಯಿಂದ ಕಳೆದ ಒಂದು ವಾರದಿಂದ ಶ್ರಮ ವಹಿಸಿ ಈ ಒಂದು ಗಾಳಿಪಟೋತ್ಸವದಲ್ಲಿ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರು ಬಂದಿದ್ದಾರೆ. ಭಾಳ ಸಂತೋಷ. ಗಾಳಿಪಟದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆನಂದವನ್ನು ಹೊಂದಬೇಕಂತ ಹೇಳ್ತಾ ನನಗೆ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಇವತ್ತು ಒಂದು ಸಂತೋಷದ ದಿನ, ಹಬ್ಬ ಸಂಭ್ರಮ. ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಕಾರ ಹುಣ್ಣಿಮೆಯ ಒಂದು ವಿಶಿಷ್ಟತೆ ಏನಂದರೆ ಬಣ್ಣ ಬಣ್ಣದ ಪಟಗಳನ್ನು ಹಾರಿಸುವುದು. ಮಕ್ಕಳು ಈಗಿನ ಒಂದು ವಿಜ್ಞಾನ ಯುಗದಲ್ಲಿ, ಈ ಮೊಬೈಲ್ ಯುಗದಲ್ಲಿ ಈ ಹಬ್ಬಗಳನ್ನು ಮರಿತಾ ಇದ್ದಾರೆ. ನಾವು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿದೆ. ಅದ್ರ ಜೊತೆಗೆ ಈ ಪಟಗಳನ್ನು ಹಾರಿಸುವ ಒಂದು ಸ್ಪರ್ಧೆಯ ಜೊತೆಗೆ ಎಲ್ಲ ಆರೋಗ್ಯದ ಬಗ್ಗೆ ಮತ್ತು ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋದ್ರ ಬಗ್ಗೆ ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಒಳಗೊಂಡಂತೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆಯಲ್ಲಿ ಅನೇಕ ಮಹಿಳೆಯರು, ಅನೇಕ ಮಕ್ಕಳು, ಅನೇಕ ಹಿರಿಯರು, ಇನ್ನೂ ಅನೇಕ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಒಂದು ಸಂಭ್ರಮದ ಹಬ್ಬ ನಡೀಬೇಕು, ಮಕ್ಕಳಲ್ಲಿ ಮನದುಂಬಿ ಬರಬೇಕು. ಎಲ್ಲ ಭಾರತೀಯ ಹಬ್ಬಗಳನ್ನು ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡಬೇಕಾದದ್ದು ನಾವು ಮಕ್ಕಳಿಗೆ ಇವತ್ತು ತಿಳಿಸಿಕೊಡಬೇಕಾಗಿದೆ. ಈ ಸತ್ಕಾರ್ ಫೌಂಡೇಶನ್ದವರು
ವಿವಿಧ ಕಾರ್ಯಕ್ರಮ ಜೊತೆಗೆ ವರ್ಷದಲ್ಲಿ ಈ ಒಂದು ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆ ಸತ್ಕಾರ್ ಫೌಂಡೇಶನ್ ಅವರು ಇನ್ನೂ ಹೆಚ್ಚು ಹೆಚ್ಚು ಇಂಥ ವೈಜ್ಞಾನಿಕ ಆಗಲಿ ಆರೋಗ್ಯಕರಾಗಲಿ ಅಥವಾ ಈ ವಾಯು ಮಾಲಿನ್ಯದ ಬಗ್ಗೆ ಆಗಲಿ ಪರಿಸರದ ಬಗ್ಗೆ ಆಗಲಿ ಅನೇಕ ಕಾರ್ಯಕ್ರಮಗಳನ್ನ ಅವರು ನೆರವೇರಿಸಲಿ, ಅವರಿಗೆ ನಾವು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಫೆಸ್ಟಿವಲ್ ಇರೋದು ಅಂದ್ರೆ ಇದು ಹಳ್ಳಿ ಹಬ್ಬಗಳನ್ನು ಈಗ ಮುಕ್ತಾಯ ಆಗ್ತವೆ. ಆದ ಕಾರಣದಿಂದ ಇದು 2022-23ರಿಂದ ನರೇಂದ್ರ ಮೋದಿಯವರು ಚಾಲನೆ ಕೊಟ್ಟರು. ಅಂದರೆ ಈ ಗಾಳಿಪಟ ಉತ್ಸವ ಮುಗಿಬಾರ್ದು ಅಂತ ಹೇಳಿ ಇದೊಂದು ನ್ಯಾಷನಲ್ ಫೆಸ್ಟಿವಲ್ ಅಂತ ಮಾಡಬೇಕಂತ ಹೇಳಿ ಹಬ್ಬ ಒಂದು ಆಚರಣೆ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಇದೊಂಥರ ಒಳ್ಳೆಯ ಒಂದು ಶುಭ ಸಂದೇಶ ಈಗ ಎಲ್ಲ ಮುಂದೆ ಬರ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗದಿಂದ ನಾವೆಲ್ಲರೂ ಕೂಡಿದ್ದೀವಿ. ಆನಂತರ ನಾವು ಈ ಪ್ರತಿ ಸಲ ಈ ಸಲ ನಾವು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಭಾಳ ಸಂತೋಷದ ಸುದ್ದಿ. ತಾಲೂಕಿಗೆಲ್ಲ ಮಕ್ಕಳನ್ನ ಜನರನ್ನು ಮನೋರಂಜನೆ ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಯಾವುದೋ ಒಂದು ಕೆಲಸ ಮಾಡಿದ್ರು ನಮ್ಮ ಮಾಜಿ ಸೈನಿಕರ ಸಂಘದ ಅವರಿಗೆ ಅದನ್ನು ಇನ್ಫಾರ್ಮೇಷನ್ ಮಾಡಿ ಅವರು ಯಾವುದೋ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ಈ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಯಾಕೆ ಮಾತಾಡ್ತೀನಿ. बाहर